ಹಾಯ್ ಹಲೋ ಎಲ್ಲರಿಗೂ STR ಮೀಡಿಯಾ ಫಾರ್ ಯು ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಮುರುಡೇಶ್ವರ ಟ್ರಿಪ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಸೊ ಆ ವಿಡಿಯೋನ ನೀವಿನ್ನೂ ನೋಡಿಲ್ಲ ಅಂದರೆ ಈ ಕೂಡಲೇ ಡಿಸ್ಕ್ರಿಪ್ಷನ್ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಿ ಮುರುಡೇಶ್ವರ ಟ್ರಿಪ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಬಹುದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಗೋಕರ್ಣ ಹಾಗೂ ಯಾನ ನಿರ್ಜನ ಫೋರ್ಟ್ ಗೋಕರ್ಣ ಬೀಚ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈಗ ಬನ್ನಿ ಯಾನ ಪ್ಲೇಸ್ಗೆ ಹೋಗೋಣ. ಈ ಯಾನ ಪ್ಲೇಸ್ ಸುಮಾರು 25 ಕಿಲೋಮೀಟರ್ ಕುಮಟದಿಂದ ದೂರ ಇದೆ. ಸಿರ್ಸಿಯಿಂದ 40 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಗೋಕರ್ಣದಿಂದ 52 ಕಿಲೋಮೀಟರ್ ದೂರದಲ್ಲಿ ಇದೆ. ಇನ್ನು ಟ್ರೆಕ್ಕಿಂಗ್ ಮಾಡೋರಿಗೆ ಈ ಯಾನ ಪ್ಲೇಸ್ ತುಂಬಾ ಚೆನ್ನಾಗಿ ಅಂತ ಹೇಳ್ಬೋದು. ಸೊ ನೀವು ಇಲ್ಲಿಗೆ ಇಷ್ಟು ಪ್ರಯಾಣ ಮಾಡಿದ ನಂತರ ಇಲ್ಲಿ ಮೇನ್ ಗೇಟಿಂದ ನೀವು ಯಾನ ಬೆಟ್ಟಕ್ಕೆ ಹೋಗೋದಕ್ಕೆ ಸುಮಾರು 3/4 ಗಂಟೆ ಟೈಮ್ ಹಿಡಿಯುತ್ತೆ. ತುಂಬ ಎತ್ತರದಲ್ಲಿದೆ ಈ ಬೆಟ್ಟ. ಇನ್ನು ಈ ಯಾನ ಬೆಟ್ಟ ಫೇಮಸ್ ಆಗಿರುವುದು ಏಕಶಿಲೆಗಳ ಮೂಲಕ, 2 ದೊಡ್ಡದಾದ ಏಕಶಿಲಾ ಗುಡ್ಡಗಳ ಮೂಲಕ. ಈ ಏಕಶಿಲಾದ ಹಿಂದೆ ಒಂದು ದಂತಕಥೆ ಇದೆ, ಅದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಮುಂದೆ ತಿಳಿಸ್ಕೊಡ್ತೀನಿ. ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಗುಹೆಗಳು ಕೂಡ ನಾವು ನೋಡ್ತಾ ಹೋಗ್ಬೋದು. ಸುಮಾರು 357 ಮೀಟರ್ ಎತ್ತರದಲ್ಲಿದೆ ಈ ಪ್ರದೇಶ. ಇನ್ನು ಹಿಂದೂ ಪುರಾಣಗಳ ಪ್ರಕಾರ ಈ ಸ್ಥಳವನ್ನು ಅಸುರ ಅಥವಾ ರಾಕ್ಷಸ ರಾಜ ಭಸ್ಮಾಸುರನ ಜೀವನ ನಡೆದ ಘಟನೆಯ ಆಧಾರಿತವಾಗಿ ಇದೆ ಅಂತ ಹೇಳ್ತಾರೆ. ಸೊ ಶಿವನಿಂದ ಭಸ್ಮಾಸುರ ಒಂದು ಭಸ್ಮ ನೀಡುವಂತಹ ಬೂದಿ ಆಗಬೇಕು, ತಲೆ ಮೇಲೆ ಕೈ ಇಟ್ಟ ತಕ್ಷಣ ಅವರೆಲ್ಲ ಸತ್ತು ಹೋಗ್ಬೇಕು, ಬೂದಿ ಆಗಬೇಕಂತ ವರ ಪಡೆದಿರ್ತಾನಲ್ಲ. ಸೊ ಆ ಸಮಯದಲ್ಲಿ ಶಿವನ ಮೇಲೆಯೇ ಪ್ರಯೋಗ ಮಾಡೋದಕ್ಕೆ ಹೊರಟಿರ್ತಾನೆ. ಸೊ ಅಂತಹ ಸಂದರ್ಭದಲ್ಲಿ ವಿಷ್ಣುವು ಮೋಹಿನಿಯ ಅವತಾರವನ್ನು ತಾಳಿ ಈ ಜಾಗದಲ್ಲಿ ಬಂದು ಭಸ್ಮಾಸುರನನ್ನು ಒಲಿಸ್ಕೊಂಡು ತಾನು ಡ್ಯಾನ್ಸ್ ಮಾಡಿದಂತೆ ಮಾಡಬೇಕಂತ ಹೇಳಿರ್ತಾನಲ್ವ. ಸೊ ಅದೇ ಥರ ಡ್ಯಾನ್ಸ್ ಮಾಡ್ಕೊತ ತನ್ನ ತಲೆಯ ಮೇಲೆ ತಾನು ಕೈ ಇಟ್ಕೊಂಡಾಗ ಮೋಹಿನಿ, ಸೊ ಅದೇ ರೀತಿಯ ಭಸ್ಮಾಸುರನ ತನ್ನ ತಲೆಯ ಮೇಲೆ ತಾನು ಕೈ ಇಟ್ಕೊಂಡು ತಾನೇ ಭಸ್ಮವಾಗಿ ಹೋದಂತಹ ಸ್ಥಳವೇ ಈ ಯಾನ. ಸೊ ಇಲ್ಲಿ 2 ದೊಡ್ಡದಾದಂತಹ ಬಂಡೆಗಳನ್ನು ನಾವು ನೋಡಬಹುದು. ಆ 2 ದೊಡ್ಡ ಏಕಶಿಲೆ ಪರ್ವತಗಳ ಶಿಖರಗಳೇ ಮೋಹಿನಿ ಶಿಖರ ಹಾಗೂ ಭೈರವೇಶ್ವರ ಶಿಖರ. ಕೊನೆಯದಾಗಿ ಇಲ್ಲಿ ಸ್ಟೆಪ್ಸ್ಗಳು ಬರುತ್ತೆ. ಈ ಸ್ಟೆಪ್ಸ್ಗಳನ್ನ ಹತ್ಕೊತ ಹೋದರೆ ನಮಗೆ ಕಾಣಿಸೋದು ಮೊದಲನೇದಾಗಿ ಮೋಹಿನಿ ಬೆಟ್ಟ. ಈ ಮೋಹಿನಿ ಬೆಟ್ಟದ ಕೆಳಗಡೆ ಕೂಡ ನಾವು ಗುಹೆಗಳನ್ನ ನೋಡಬಹುದು. ಈ ಮೋಹಿನಿ ಬೆಟ್ಟ ನಮಗೆ ಫಸ್ಟಿಗೆ ಕಾಣಿಸುತ್ತೆ. ಇದು ಕುಮಟದಿಂದ ಹೋದಂತಹ ದಾರಿಯಲ್ಲಿ ಕಾಣಿಸೋದು ಮೋಹಿನಿ ಬೆಟ್ಟ. ನೀವು ಶಿರ್ಸಿಯಿಂದ ಬಂದರೆ ಭೈರವೇಶ್ವರ ಬೆಟ್ಟ ಮೊದಲನೇದಾಗಿ ಕಾಣಿಸುತ್ತೆ. ವಿಷ್ಣು ಮೋಹಿನಿ ಅವತಾರವನ್ನು ತಾಳಿ ತನ್ನ ತಲೆಯ ಮೇಲೆ ತಾನು ಕೈ ಇಟ್ಕೊಂಡು ನೃತ್ಯ ಮಾಡ್ತಾ ಇರ್ತಾರಲ್ವ, ಆ ದೃಶ್ಯ ಇದು. ಈ ಮೋಹಿನಿ ಬೆಟ್ಟವು ಸುಮಾರು 90 ಮೀಟರ್ ಎತ್ತರದಲ್ಲಿದೆ, ಅಂದರೆ 300 ಅಡಿ ಎತ್ತರವಿದೆ. ಈ ಮೋಹಿನಿ ಬೆಟ್ಟದ ಆಪೋಸಿಟ್ನಲ್ಲಿಯೇ ನಮಗೆ ಕಾಣಿಸೋದು ಭೈರವೇಶ್ವರ ಶಿಖರ ಅಥವಾ ಭೈರವೇಶ್ವರ ಬೆಟ್ಟ. ಆ ಭೈರವೇಶ್ವರ ಬೆಟ್ಟ ಸುಮಾರು 390 ಅಡಿ ಎತ್ತರದಲ್ಲಿದೆ. ಇನ್ನು ಈ ಮೋಹಿನಿ ಬೆಟ್ಟದ ಕೆಳಗಡೆ ನಾವು ನೋಡ್ತಾ ಇರ್ಬೋದು ಚಿಕ್ಕದಾದಂಥ ಗುಹೆಗಳು ಕೂಡ ನಾವು ಕಾಣಿಸುತ್ತೆ. ಈ ಗುಹೆಗಳಲ್ಲಿ ಅಲ್ಲಿ ಚಿಕ್ಕ ಪುಟ್ಟ ದೇವರುಗಳ ಕಲ್ಲಿನ ರೂಪದಲ್ಲಿ ದೇವರುಗಳನ್ನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲೊಂದು ನೋಡಿ, ಇನ್ನೊಂದು ಗುಹೆ ಕಾಣ್ತದೆ, ಅಲ್ಲಿ ಕ್ಲೋಸ್ ಮಾಡಿದ್ದಾರೆ, ಹೋಗೋಂಗಿಲ್ಲ. ಈಗ ಬನ್ನಿ, ಈ ಮೋಹಿನಿ ಬೆಟ್ಟವನ್ನು ನೋಡಿದ್ವಲ್ಲ, ಇದೇ ಮೋಹಿನಿ ಬೆಟ್ಟ ಆಪೋಸಿಟ್ ಭೈರವೇಶ್ವರ ಬೆಟ್ಟ ಇದೆ. ಆ ಭೈರವೇಶ್ವರ ಬೆಟ್ಟ ಸ್ವಲ್ಪ ದೂರದಲ್ಲಿ ಹೆಂಗೆ ಕಾಣಿಸುತ್ತೆ, ಇಲ್ಲಿಂದ ನಾವು ಇನ್ನೂ ಸ್ವಲ್ಪ 50-60 ಮೆಟ್ಲುಗಳನ್ನ ಹತ್ತಿದ್ರೆ ಭೈರವೇಶ್ವರ ಬೆಟ್ಟವನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಭೈರವೇಶ್ವರ ಬೆಟ್ಟ. ಭಸ್ಮಾಸುರ ತನ್ನ ತಲೆಯ ಮೇಲೆ ತಾನೇ ಕೈ ಇಟ್ಕೊಂಡು ಭಸ್ಮವಾದಂತಹ ಬೆಟ್ಟ. ಇನ್ನೊಂದು ಕಥೆ ಪ್ರಕಾರ ತಾನು ಅಲ್ಲಿ ಉದ್ಭವವಾದಂತಹ ಉಲ್ಕೆ ಅಥವಾ ಜ್ವಾಲೆಯ ಪ್ರಕಾರ ಈ ಬೆಟ್ಟ ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ಅದರಂತೆ ಇಲ್ಲಿ ಭಸ್ಮಗಳನ್ನು ಕೂಡ ನಾವು ನೋಡ್ಬೋದು. ಒಂಥರ ಸುಟ್ಟ ವಾಸನೆ ಬರ್ತಾ ಇರುತ್ತೆ. ಇನ್ನೊಂದು ಇಲ್ಲಿಂದ ನಾವು ನೋಡ್ತಾ ಇರೋದು ಇದೇ ಮೋಹಿನಿ ಬೆಟ್ಟ, ನಾವು ಅಲ್ಲಿಂದನೇ ಬಂದಿರೋದು. ಈ ಕಡೆಗೆ ಭಸ್ಮಾಸುರನ ಬೆಟ್ಟ ಇದೆ.
ಇಲ್ಲಿ 10 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಳಗಡೆ ಬಿಡೋದಕ್ಕೆ. ಸೊ ಇದ್ರ ಒಳಗಡೆ ಏನೇನಿದೆ ಅಂತ ಹೋಗಿ ನೋಡೋಣ ಬನ್ನಿ. ಈ ಫೋಟೋದಲ್ಲಿ ನಾವು ಕ್ಲಿಯರಾಗಿ ನೋಡ್ಬೋದು ಭೈರವೇಶ್ವರ ಬೆಟ್ಟ ಹಾಗೂ ಮೋಹಿನಿ ಬೆಟ್ಟವನ್ನು ಇಲ್ಲಿ ಕ್ಲೀನಾಗಿ ಕಾಣಿಸುತ್ತೆ ನೋಡಿ. ಕೇವಲ 2 ಬೆಟ್ಟಗಳು ಇರೋದು ಈ ಇಡೀ ಕಾಡಿನಲ್ಲಿ. ಇಲ್ಲಿಂದ ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಮಿರ್ಜಾನ್ ಫೋರ್ಟ್. ಇದು ಗೋಕರ್ಣದಿಂದ ಸ್ವಲ್ಪ ದೂರದಲ್ಲಿದೆ, ಕುಮಟಾದಲ್ಲಿ ಇದೆ. ಬನ್ನಿ ಮಿರ್ಜಾನ್ ಫೋರ್ಟ್ಗೆ ಹೋಗೋಣ. ವಿಜಯನಗರದ ಸಾಮ್ರಾಜ್ಯದ ಅಡಿಯಲ್ಲಿ 16ನೇ ಶತಮಾನದಲ್ಲಿ ಈ ಮಿರ್ಜಾನ್ ಕೋಟೆಯನ್ನು ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ಸೊ ಇದನ್ನು ರಾಣಿ ಚೆನ್ನಭೈರವ ದೇವಿ ನಿರ್ಮಿಸಿದಳು 16ನೇ ಶತಮಾನದಲ್ಲಿ ಅಂತ ಹೇಳಲಾಗುತ್ತೆ. ಸುಮಾರು 54 ವರ್ಷಗಳ ಕಾಲ ರಾಣಿ ಚೆನ್ನಭೈರವ ದೇವಿ ಇಲ್ಲಿ ಆಡಳಿತವನ್ನು ಮಾಡ್ತಾರೆ ಹಾಗೂ ಈ ಕೋಟೆಯಲ್ಲಿ ವಾಸವಾಗಿರ್ತಾರೆ ಅಂತ ಇತಿಹಾಸ ಹೇಳುತ್ತೆ. ಆಕೆಯ ಆಳ್ವಿಕೆಯಲ್ಲಿ ಕಾರವಾರದ ಆಗ್ನೇಯಕ್ಕೆ 32 ಕಿಲೋಮೀಟರ್ ದೂರದಲ್ಲಿ ಮಿರ್ಜಾನ್ ಬಂದರನ್ನು ಮೆಣಸು, ಉಪ್ಪಿನಕಾಯಿ, ವೀಳ್ಯದೆಲೆ ಸಾಗಿಸೋದಕ್ಕೆ ಬಳಸ್ತಾ ಇರ್ತಾರೆ. ಅದಕ್ಕಾಗಿ ಈ ಮಿರ್ಜಾನ್ ಬಂದರು ಹತ್ರ ಇರೋದ್ರಿಂದ ಮಿರ್ಜಾನ್ ಫೋರ್ಟ್ ಅಂತ ಹೆಸರು ಮುಂದೆ ಬರುತ್ತಂತ ಹೇಳ್ತಾರೆ. ಈ ರಾಣಿಯನ್ನ ರಾಣಿ ಪೆಪ್ಪರ್ ಅಂತ ಕರೀತಾರೆ, ಪೆಪ್ಪರ್ ರಾಣಿ ಅಂತ ಕೂಡ ಕರೀತಾರೆ. ಮತ್ತೊಂದು ಇತಿಹಾಸದ ಪ್ರಕಾರ 1608ನೇ ಇಸ್ವಿಯಿಂದ ಹಿಡಿದು 1640ನೇ ಇಸ್ವಿಯಲ್ಲಿ ಆದಿಲ್ ಶಾಹಿಗಳ ಪಾಳೆಗಾರ ಶರೀಫ್ ಉಲ್ ಮುಲ್ಕ್ ಎನ್ನುವವರು ತನ್ನ ರಕ್ಷಣೆಗಾಗಿ ಈ ಕೋಟೆಯನ್ನು ಕಟ್ಟಿಸಿದ್ದರು ಅಂತ ಹೇಳ್ತಾರೆ. ಮತ್ತೊಂದು ಮಾಹಿತಿ ಪ್ರಕಾರ ನಾವು ಮೊದಲೇ ಹೇಳಿದಂತೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಗೇರು ಸೊಪ್ಪದ ಅರಸರ ರಾಣಿ ಚೆನ್ನಭೈರವ ದೇವಿ 16ನೇ ಶತಮಾನದಲ್ಲಿ ಈ ಕೋಟೆಯನ್ನು ರಚಿಸಿದಳು ಅಂತ ಹೇಳ್ತಾರೆ. ತಾಳಿಕೋಟೆ ಕದನದ ನಂತರ ಇದನ್ನು ವಶಪಡಿಸಿಕೊಂಡಂತಹ ವಿಜಾಪುರ ಸುಲ್ತಾನರು ಗೋವಾದ ಆಡಳಿತಗಾರನಾಗಿದ್ದ ಶರೀಫ್ನಿಗೆ ಕೊಡ್ತಾರೆ. ಈ ಕೋಟೆಯನ್ನು ಶರೀಫ್ನ ಮುಂದೆ ಆಡಳಿತ ಮಾಡ್ಕೊತಾ ಹೋಗ್ತಾನೆ ಅಂತ ಹೇಳಲಾಗುತ್ತೆ. ಅಲ್ಲಿಂದ ಇನ್ನೊಬ್ಬರಿಗೆ ಶಿಫ್ಟ್ ಆಗ್ತಾನೆ ಹೋಗ್ತಾ ಇದೆ ಇದು. ಬಟ್ ಮೇನ್ ನಾವು ನೋಡ್ತಾ ಹೋದ್ರೆ ಇದನ್ನ ಕಟ್ಟಿಸಿದ್ದು ನಮ್ಮ ಕನ್ನಡದವರಾದ ವಿಜಯನಗರದ ಸಾಮ್ರಾಜ್ಯದವರು ಅಂತಾನೆ ಹೇಳ್ಬೋದು. ಇನ್ನು ಮಿರ್ಜಾನ್ ಫೋರ್ಟ್ ನಂತರ ನಾನು ಗೋಕರ್ಣದ ಬೀಚ್ನಲ್ಲಿ ಸ್ನಾನ ಮಾಡಿಕೊಂಡು
ಮಹಾಬಲೇಶ್ವರ ಟೆಂಪಲ್ಗೆ ಆತ್ಮಲಿಂಗ ದರ್ಶನಕ್ಕಾಗಿ ಹೊರಟಿದ್ದು. ಈ ಮಹಾಬಲೇಶ್ವರ ಆತ್ಮಲಿಂಗ ಕಥೆಯನ್ನು, ಗೋಕರ್ಣದ ಕಥೆಯನ್ನು ಕೂಡ ನಾನು ಮುರುಡೇಶ್ವರದಲ್ಲಿ ವಿಡಿಯೋ ಮಾಡಿದ್ದೀನಲ್ವ, ಲಾಗ್ನ ವಿಡಿಯೋ. ಸೊ ಅಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಅಲ್ಲಿ ಹೋಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬಹುದು. ಇಲ್ಲಿಯೇ ಇದು ಕೋಟಿ ತೀರ್ಥ ನೋಡ್ತಾ ಇರೋದು, ಕೋಟಿ ತೀರ್ಥ ಅಂತ ಕೊಂಡ ಇದು. ಸೊ ಇಲ್ಲಿ ನೀರು ತುಂಬಿಕೊಂಡಿದೆ. ಇಲ್ಲಿ ನೋಡಲೇಬೇಕಾದಂಥ ನಿಯರೆಸ್ಟ್ ಬೀಚ್ಗಳು ಅಂದರೆ ಕೂಡ್ಲೆ ಬೀಚ್ ಇದೆ. ಇದು ತುಂಬಾ ಅದ್ಭುತವಾದಂಥ ಬೀಚ್, ಕೂಡ್ಲೆ ಬೀಚ್. ಹಾಗೂ ಗೋಕರ್ಣ ಮೇನ್ ಬೀಚ್ ಕೂಡ ಇದೆ. ಸೀ ಸೈಡ್ ಬೀಚ್ ಅಂತ ಕರೀತಾರೆ. ಸೊ ರೆಸಾರ್ಟ್ ಇದೆ, ಅಲ್ಲಿಂದ ನೀವು ಆಟ ಆಡೋದಕ್ಕೆ ಎಲ್ಲ ಚೆನ್ನಾಗಿ ಸಿಗುತ್ತೆ. ಕೂಡ್ಲೆ ಬೀಚ್ನಲ್ಲಿ ಅತ್ಯುತ್ತಮವಾದಂತಹ ಎಲ್ಲ ಥರದ ಗೇಮ್ಸ್ಗಳು ಕೂಡ ನೀವು ಆಡಬಹುದು. ಹಾಗೂ ಸನ್ಸೆಟ್ಗೂ ಕೂಡ ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದು. ಅಲ್ಲಿ ನಿಯರ್ ಬೈ ಗೋಗರ್ಭ ಕೇವ್ ಕೂಡ ನೋಡಬಹುದು. ಇನ್ನು ಓಮ್ ಬೀಚ್, ಹಾಫ್ ಮೂನ್ ಬೀಚ್ ಕೂಡ ನಾವು ನೋಡ್ಬೋದು. ಅದ್ಭುತವಾದಂತಹ ಅಲೆಗಳ ಆರ್ಭಟದ ಜೊತೆಗೆ ನಾವು ಸನ್ಸೆಟ್ಟನ್ನು ನೋಡೋಣ ಬನ್ನಿ. ಕೂಡ್ಲೆ ಬೀಚ್ನಿಂದ ನಾವು ನೋಡ್ತಾ ಇರೋದು ಸನ್ಸೆಟ್.